Hello, good morning students. In the last video, we have discussed some relations regarding the gases, that is density, molar mass, mole fractions, ಯಾವ ರೀತಿ ರಿಲೇಶನ್ಶಿಪ್ ಅದ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಯೂಸ್ ಮಾಡ್ಕೊಂಡು ಯಾವ ರೀತಿ ರಿಲೇಶನ್ಶಿಪ್ ಅನ್ನೋದನ್ನ ನೋಡಿದ್ವಿ. ಈ ಒಂದು ಕ್ಲಾಸ್ ಒಳಗ ನಾವು ಏನು ಸ್ಟಡಿ ಮಾಡೋದು ಅಂದ್ರೆ ದ ಕೈನೆಟಿಕ್ ಮೊಲೆಕ್ಯುಲರ್ ಥಿಯರಿ ಆಫ್ ದ ಗ್ಯಾಸಸ್. Kinetic molecular theory of the gases. This kinetics ಏನು ಮಾಡ್ತದೆ, ಒಂದು ಗ್ಯಾಸಸ್ ಬಗ್ಗೆ ಒಂದು ಥಿಯರಿಯನ್ನ ಅಥವಾ ಒಂದು ಅಸ್ಯೂಮ್ಷನ್ ಅನ್ನ ಸಮ್ ಪಾಸಿಬಿಲಿಟೀಸ್ ಅನ್ನ ಏನು ಮಾಡ್ತದೆ, ಅದು ಈ ಒಂದು ಕೈನೆಟಿಕ್ ಥಿಯರಿ ಏನು ಮಾಡ್ತದೆ ಕೊಡ್ತದೆ. ಅದಕ್ಕೆ ನಾವು ಏನು ಕರಿತೀವಿ ಕೈನೆಟಿಕ್ ಮೊಲೆಕ್ಯುಲರ್ ಥಿಯರಿ ಆಫ್ ದ ಗ್ಯಾಸಸ್. ಹೌದಾ, ಈಗ ನಾವು ಏನು ಮಾಡಿದ್ವಿ, ಗ್ಯಾಸ್ ತಗೊಂಡಿವಿ, ಗ್ಯಾಸ್ ಡೆಫಿನಿಷನ್ ಹೇಳಿದ್ವಿ. ಹೌದಾ, ಆಮೇಲೆ ಗ್ಯಾಸ್ ಅಂದರೆ ಹೌದಾ ಏನದರ ರಿಲೇಶನ್ಶಿಪ್ಸು, ಅದಾದ್ಮೇಲೆ ಆ ಐಡಿಯಲ್ ಗ್ಯಾಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಅನ್ನ ತಗೊಳ್ತಾರ. ಆ ಐಡಿಯಲ್ ಗ್ಯಾಸ್ ಅಂದ್ರೆ ಏನು, ಹೌದಾ ಅದರೊಳಗೆ ಬಾಯ್ಲ್ಸ್ ಲಾ ಇವು ಲಾಸ್ಗಳನ್ನ ಕಲಿತೀರಿ. ಹೌದಾ, ಆ ಲಾಸ್ ಮ್ಯಾಗಿಂದ ಹೌದಾ ಸಮ್ ಏನು ಮಾಡ್ತೀರಿ, ರಿಲೇಶನ್ಶಿಪ್ ಅನ್ನು ತಗೊಂಡು ಒಂದು ಕಾನ್ಸೆಪ್ಟ್ ಅನ್ನು ಹೇಳ್ತೀರಿ, ದಟ್ ಈಸ್ ಐಡಿಯಲ್ ಗ್ಯಾಸ್ ಕಾನ್ಸೆಪ್ಟು. ಹೌದಾ, ಎಲ್ಲ ಆಗುತ್ತಾರೆ. ವಾಟ್ ಆಕ್ಚುಲಿ ಟೇಕಿಂಗ್ ಪ್ಲೇಸ್ at the molecular level. If I see the gas, if I taken the gas, then what will be happening in the molecular level? the gas ಅನ್ನು ತಗೊಂಡಾಗ ಆ ಗ್ಯಾಸ್ ಒಳಗಡೆ ಮಾಲಿಕ್ಯೂಲ್ಸ್ ನಡುವೆ ಏನಾಗತ್ತದ, ಮಾಲಿಕ್ಯೂಲ್ಸ್ ಯಾವ ರೀತಿ ಅರೇಂಜ್ಮೆಂಟ್ ಆಗಿರ್ತವ, ಗ್ಯಾಸಸ್ ಮಾಲಿಕ್ಯೂಲ್ಸ್ ಅಂತ ತಗೊಂಡಾಗ ಅದರೊಳಗೆ ಏನಾರ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದೋ ಇಲ್ಲೋ, ಅವು ಯಾವ ರೀತಿ ಮೂವ್ಮೆಂಟ್ ಒಳಗಿರ್ತಾವೆ, ಅದು ಅವ್ರದ್ದು ಯಾವ ರೀತಿ ಕೊಲಿಷನ್ ಆಗ್ತದೆ, ಯಾವ ರೀತಿ ಪ್ರೆಷರ್ ಎಕ್ಸರ್ಟ್ ಆಗ್ತದೆ. ಮತ್ತೆ ಇದನ್ನ ಏನು ಮಾಡ್ತಾರೆ, ಒಂದು ಮೊಲೆಕ್ಯುಲರ್ ಲೆವೆಲ್ ಒಳಗೆ ಇಳಿದು ಒಂದು ಥಿಯರಿಯನ್ನು ಕೊಡ್ತಾರೆ. ದ್ಯಾಟ್ ಥಿಯರಿ ವಿ ಕಾಲ್ ಇಟ್ ಆಸ್ ದ ಕೈನೆಟಿಕ್ ಮೊಲೆಕ್ಯುಲರ್ ಥಿಯರಿ ಆಫ್ ದ ಗ್ಯಾಸಸ್. In that first assumption, all the gases consist of large number of minute particles. Large number of minute particles called as gaseous molecules. He give the first assumption, that is, if I consider the gas containing the large number of the minute particles. Large number of the minute particles. Minute particles means there is a small particles. That large number of small particles we call it as the gaseous molecules. ಅವಕ್ಕೆ ನಾವು ಏನಂತ ಕರೀತೀವಿ, gaseous molecules ಅಂತ ಕರೀತೀವಿ. Mainly the 3 marks question ಅಂತ ಕೇಳ್ತಾರೆ. ರೈಟ್ ದ ಅಸ್ಯೂಮ್ಷನ್ ಆಫ್ ದ ಕೈನೆಟಿಕ್ ಮೊಲೆಕ್ಯುಲರ್ ಥಿಯರಿ ಆಫ್ ದ ಗ್ಯಾಸಸ್ ಅಂತ ಹೇಳಿ. ಅದಕ್ಕೆ ಏನದ ಫಸ್ಟ್ ಅಸ್ಯೂಮ್ಷನ್ ಅಥವಾ ಫಸ್ಟ್ ಕಾನ್ಸೆಪ್ಟ್ ಏನು ಹೇಳ್ತದೆ, ಇದು ಏನು ನೀವು ಗ್ಯಾಸ್ ಅನ್ನ ಕನ್ಸಿಡರ್ ಮಾಡ್ತೀರಿ, ಆಲ್ ದ ಗ್ಯಾಸಸ್ ಕಂಟೈನಿಂಗ್ ದಿ ಲಾರ್ಜ್ ನಂಬರ್ ಆಫ್ ದ ಮೈನ್ಯೂಟ್ ಪಾರ್ಟಿಕಲ್ಸ್. ದ್ಯಾಟ್ ಪಾರ್ಟಿಕಲ್ಸ್ಗೆ ನಾವು ಏನಂತ ಕರಿತೀವಿ, ಗ್ಯಾಸಿಯಸ್ ಮೊಲೆಕ್ಯೂಲ್ಸ್ ಅಂತ ಕರಿತೀವಿ. That is the first assumption. Then second one, the volume of individual gaseous molecule is negligible as compared to total volume of the gas. ಈಗ ನಾ 1 ಲೀಟರ್ ಗ್ಯಾಸ್ ಅನ್ನು ತಗೊಂಡಿದ್ದೀನಿ. ಹೌದಾ, ಇದರೊಳಗೆ ಏನದಾವೆ, ಲಾರ್ಜ್ ನಂಬರ್ ಆಫ್ ಮೈನ್ಯೂಟ್ ಪಾರ್ಟಿಕಲ್ಸ್ ಅದಾವೆ. ಸಣ್ಣ ಪಾರ್ಟಿಕಲ್ಸ್ ಅದಾವೆ. ಇದಕ್ಕೆ ನಾ ಏನಂತ ಕರಿತೀನಿ, ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಹೌದಾ, ಎರಡನೇ ಅಸಂಪ್ಷನ್ ಏನಾಗ್ತದೆ, the volume of
individual gaseous molecule. The volume of individual gaseous molecule is negligibly small as compared to the total volume of the gas. As compared to the total volume of the gas. If I take the 1 liter volume, okay, this is the 1 liter volume. Suppose if I consider the only one molecule, its value is negligible. Its value is very small. Okay, because it is a minute particle. ಇದು ಸ್ಮಾಲ್ ಪಾರ್ಟಿಕಲ್ ಅದ. ಇದರ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಈ ಟೋಟಲ್ ವ್ಯಾಲ್ಯೂಮ್ ಆಫ್ ದಿ ಗ್ಯಾಸ್ ಕಂಪೇರ್ ಮಾಡಿದ್ರೆ ಇಂಡಿವಿಜುವಲ್ ವ್ಯಾಲ್ಯೂಮ್ ಏನದ ಸ್ಮಾಲ್ ಅದ ಅಥವಾ ನೆಗ್ಲಿಜಿಬಲ್ ಅದ. ಅದ ಬಿಗ್ಗರ್ ವ್ಯಾಲ್ಯೂಮ್ ಒಳಗೆ, ಯಾಕಂದ್ರೆ ಗ್ಯಾಸಸ್ ಮಾಲಿಕ್ಯೂಲ್ ಏನಾಗ್ತದೆ, ನೀವು ಯಾವ ಕಂಟೈನರ್ ಕೊಡ್ತಿರಲ್ಲ ಆ ಕಂಟೈನರ್ ಎಲ್ಲಾನು ಏನು ಮಾಡ್ತದೆ, ಆಕ್ಯುಪೈ ಮಾಡ್ತದೆ. ಯಾಕಂದ್ರೆ ಈ ಗ್ಯಾಸಸ್ ಮಾಲಿಕ್ಯೂಲ್ ಒಳಗೆ ಏನಿಲ್ಲ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲ. ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲ ಅನ್ನೋದ್ರೊಳಗೆ ಏನಾಗ್ತದೆ, ಯಾವ ವ್ಯಾಲ್ಯೂಮ್ ಕೊಡ್ತಿರಲ್ಲ ಆ ವ್ಯಾಲ್ಯೂಮ್ ಅನ್ನು ಎಲ್ಲ ಏನು ಮಾಡ್ತದೆ, ಆಕ್ಯುಪೈ ಮಾಡೋದ್ರಿಂದ ಅದು ಟೋಟಲ್ ವ್ಯಾಲ್ಯೂಮ್ಗೂ ಆಮೇಲೆ ಈ ಇಂಡಿವಿಜುವಲ್ ಮಾಲಿಕ್ಯೂಲ್ ವ್ಯಾಲ್ಯೂಮ್ಗೂ ಕಂಪೇರ್ ಮಾಡಿದಾಗ ಇಟ್ ಇಸ್ ನೆಗ್ಲಿಜಿಬಲಿ ಸ್ಮಾಲ್ ಆಸ್ ಕಂಪೇರ್ಡ್ ಟು ದಿ ಟೋಟಲ್ ವ್ಯಾಲ್ಯೂಮ್ ಆಫ್ ದಿ ಗ್ಯಾಸ್. ದಟ್ ಇಸ್ ದ ಸೆಕೆಂಡ್ ಅಸ್ಯೂಂಪ್ಷನ್. Then third one, there is no force of attraction. No force of attraction between the gaseous particles at the ordinary temperature and the pressure. At the ordinary temperature and the pressure, there is no force of attraction between the gaseous particles. ನೀವೇನು gaseous particles ಅನ್ನು ತಗೊಂಡ್ರಿ, ಈ gaseous particles ನಲ್ಲಿ ಏನಿಲ್ಲ ಅಂತ ಹೇಳಿದ್ರೆ there is no force of attraction. There is no force of attraction between the gaseous particles. Then the gaseous particles are always in a random motion. Gaseous particles, they are always moving in the random motion. ಹೌದಾ? ಯಾವ್ದಾರ ಗ್ಯಾಸಸ್ ಪಾರ್ಟಿಕಲ್ಸ್ ಅನ್ನು ತಗೋರಿ, ಅವು ಯಾವಾಗಲೂ ಏನಿರೋದಿಲ್ಲ, ರೆಸ್ಟ್ ಪೊಸಿಷನ್ ಒಳಗೆ ಇರೋದಿಲ್ಲ. ಯಾವಾಗ ಏನಾಗ್ತಿರ್ತವ, ಮೂವ್ಮೆಂಟ್ ಒಳಗಿರ್ತದ. ಇಂಥ ಮೂವ್ಮೆಂಟ್ ಅಂದರೆ ರ್ಯಾಂಡಮ್ ಮೋಷನ್. ಯಾವ ಬೇಕಾದ ಡೈರೆಕ್ಷನ್ ಒಳಗೆ ಏನಾಗುವುದು, ಮೂವ್ ಆಗ್ಬೋದು. ದಟ್ ಈಸ್ ಕಾಲ್ಡ್ ದಿ ರ್ಯಾಂಡಮ್ ಮೋಷನ್. ದೆನ್ fifth one, the pressure exerted in the system due to collision of gaseous molecule on wall of the container. ಹೌದಾ? ಗ್ಯಾಸಸ್ ಮಾಲಿಕ್ಯೂಲ್ಸ್ ನೋಡ್ರಿ ತಗೊಂಡಾಗ ಇವ ಸಿಸ್ಟಮ್ ಒಳಗೆ ಒಂದೇನದ ಮೆಜರೇಬಲ್ ಪ್ರಾಪರ್ಟಿ ಅಂತ ತಗೊಂಡೇನು ಆಲ್ರೆಡಿ ಪ್ರೆಷರ್ ಅಂತ ಹೇಳಿ ಅದ್ರ ಬಗ್ಗೆ ಏನ್ ಮಾಡಿ ಸ್ಟಡಿ ಮಾಡಿದ್ರಿ. ಹೌದಾ? ಈಗ ನಾವು ಗ್ಯಾಸಸ್ ಮಾಲಿಕ್ಯೂಲ್ಸ್ ಅಂತ ಹೋದಾಗ ಆ ಗ್ಯಾಸಸ್ ಮಾಲಿಕ್ಯೂಲ್ಸ್ ಒಳಗೆ ಅಥವಾ ಒಂದು ಸಿಸ್ಟಮ್ ಒಳಗೆ ಯಾವ ರೀತಿ ಪ್ರೆಷರ್ ಎಕ್ಸರ್ಟ್ ಆಗ್ತದೆ, ಹೆಂಗ್ ಪ್ರೆಷರ್ ಎಕ್ಸರ್ಟ್ ಆಗ್ತದೆ ಅಂತ ಕೇಳಿದಾಗ ದ ಪ್ರೆಷರ್ ವಿಲ್ ಬಿ ಎಕ್ಸರ್ಟೆಡ್ ಬೈ ದ collision of gaseous molecule on the wall of the container. They are collision with each other or they will be collide with the wall of the container. When they collide with the wall of the container, then there is the pressure will be exerted. That is the fifth one. Then sixth one is collision is perfectly elastic.
the collision is perfectly elastic. ಹೌದಾ, ಏನು ಗ್ಯಾಸಸ್ ಮಾಲಿಕ್ಯೂಲ್ಸ್ ಅನ್ನು ತಗೊಂಡ್ರೆ they have the perfectly elastic collision. Elastic collision means there is no loss of kinetic energy. ಹೌದಾ, ಈಗ ನೋಡಿ ಒಂದು ಬೈಕ್ ಒಂದು ಬಸ್ ಹೌದಾ ಡಿಕ್ಕಿ ಹೊಡಿತಂದ್ರೆ ಬೈಕದ ಎನರ್ಜಿ ಆ ಇದಕ್ಕೆ ಅಥವಾ ಬಸ್ಸಿಗೆ ಅಥವಾ ಬಸ್ಸದ್ದು ಬೈಕಕ್ಕೆ ಬಂದ ಮತ್ತು ಅದ ಮೋಷನ್ ಒಳಗೆ ಮೂವ್ ಆಗುದಿಲ್ಲ. ಹೌದಾ, ಈಗ ಸಪೋಸ್ ಈ ಎರಡು ಟಾಪಿಕ್ಸ್ ಅನ್ನ ತಗೊಂಡ ಹೌದಾ ಇವೆರಡು ಡಿಕ್ಕಿ ಹೊಡಿದ್ರೆ ಇವೆರಡು ಏನಾಗ್ತಾವ್ರಿ, ಇದ್ರದೊಳಗಿನ ಎನರ್ಜಿ ಇದ್ರೊಳಗಿನ ಎನರ್ಜಿ ಕೈನೆಟಿಕ್ ಎನರ್ಜಿ ಮೂವಿಂಗ್ ಎನರ್ಜಿ ಏನಾಗ್ತದೆ, ಕಡಿಮೆ ಆಗ್ತದೆ. ಹೌದಾ, ಏನಾಯ್ತು ಕೊಲೈಡ್ ಆದಂದ್ರೆ ಇದ್ರೊಳಗಿನ ಎನರ್ಜಿ ಡಿಕ್ರೀಸ್ ಆಗಿದೆ. ಹೌದಾ, ಬಟ್ ಕೆಲವೊಂದು ಇದನ್ನ ತಗೊಂಡಾಗ ಇಲಾಸ್ಟಿಕ್ ಕೊಲಿಜನ್ ಇರ್ತದೆ. ಹೌದಾ, ಇದಕ್ಕೆ ಇಲಾಸ್ಟಿಕ್ ಕೊಲಿಜನ್ ಅನ್ನ ಎಂತಾವ ಕಲಿಬೇಕು. ಹೌದಾ, there is no loss of kinetic energy, there is only transfer of kinetic energy. ಇದ್ರ kinetic energy ಅದಕ್ಕೆ ಬರ್ತದೆ, ಅದರ kinetic energy ಇದಕ್ಕೆ ಬರ್ತದೆ. ಸಪೋಸ್ ಈಗ ಎರಡು ಮಾಲಿಕ್ಯೂಲ್ಸ್ ಅದಾವ ತಿಳ್ಕೊಳ್ಳಿ, ಇಲ್ಲೊಂದು ಎ ಅದ ಇಲ್ಲೊಂದು ಬಿ ಅದ. ಈ ಎರಡು ಕಡೆ ಕೊಲಿಷನ್ ಆಯ್ತು ಅಂದ್ರೆ ಈ ಎದ ಏನ್ ಕೈನೆಟಿಕ್ ಎನರ್ಜಿ ಇತ್ತಲ್ಲ ಅದೇನು ಎದಕ್ಕೆ ಬರ್ತದ, ಬಿ ಗೆ ಬರ್ತದ. ಆಮೇಲೆ ಬಿ ದ ಕೈನೆಟಿಕ್ ಎನರ್ಜಿ ಏನಾಗ್ತದ್ರಿ, ಎ ಗೆ ಬರ್ತದ. ಅದೇ ಕೈನೆಟಿಕ್ ಎನರ್ಜಿ ಅದು ಮೂವ್ ಆಗ್ತದೆ, ಇದ್ರ ಕೈನೆಟಿಕ್ ಎನರ್ಜಿ ಒಳಗ ಇದು ಮೂವ್ ಆಗ್ತದೆ. ಅದ ಈ ರೀತಿ ಇತ್ತು ಅಂದ್ರೆ ಅದಕ್ಕೆ ನಾವು ಎಂತ collision ಅಂತ ಕರಿತೀವಿ, elastic collision. Elastic collision means there is a no loss of kinetic energy. Kinetic energy loss ಆಗುವುದಿಲ್ಲ, the kinetic energy will be same. the total kinetic energy of the system will be the remain same. There is the only the individual molecules ಇದು ಏನಿರ್ತದ kinetic energy ಏನಿರ್ತದ, they will only exchange each other, exchange ಆಗ್ತದ. ಅಂತ collision ಅಂತ ಕರಿತೀವಿ elastic collision ಅಂತ ಕರಿತೀವಿ. Therefore the gaseous molecules are having the elastic collision, therefore they always move in the random motion. ಅದಕ್ಕೆ ಆ ಒಂದು ಗ್ಯಾಸಿಯಸ್ ಸಿಸ್ಟಮ್ ಒಳಗೆ ಯಾವತ್ತು ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಏನಾಗ್ತಾವ್ರಿ, ಮೂವ್ಮೆಂಟ್ ಒಳಗಿರ್ತಾವ, ಬಿಕಾಸ್ ದೇ ಹ್ಯಾವ್ ದ ಇಲಾಸ್ಟಿಕ್ ಕೊಲಿಷನ್. ಇಲಾಸ್ಟಿಕ್ ಕೊಲಿಷನ್ ಇರಲಿಲ್ಲ ಅಂದ್ರೆ ಇಫ್ ದೇ ಕೊಲೈಡ್ ವಿತ್ ಈಚ್ ಅದರ್ ದೆನ್ ದೇರ್ ಕೈನೆಟಿಕ್ ಎನರ್ಜಿ ವಿಲ್ ಬಿ ಲಾಸ್, ದೇ ವಿಲ್ ಬಿ ಕಮ್ ಟು ದ ರೆಸ್ಟ್ ಪೊಸಿಷನ್. ಅವಾಗ ಅವ ಏನಾಗ್ತಿದ್ರು ತನ್ನಷ್ಟಕ್ಕೆ ಅವಾಗ ಏನಾಗ್ತಿದ್ದು ರೆಸ್ಟ್ ಪೊಸಿಷನ್ ಒಳಗೆ ಬಂದಿರ್ತಿದ್ವು. ಬಟ್ ಹಂಗಿಲ್ಲ, ಯಾಕಂದ್ರೆ ಅದ್ರೊಳಗೆ ಏನದ ಇಲಾಸ್ಟಿಕ್ ಕೊಲಿಷನ್ ಅದ. ಹೌದಾ, ದಟ್ ಇಸ್ ದ ಸಿಕ್ಸ್ತ್ ಒನ್. ದೆನ್ different particles have different speed. ಬೇರೆ ಬೇರೆ ಪಾರ್ಟಿಕಲ್ಸ್ ಅನ್ನು ತಗೊಂಡಾಗ ಈ ಗ್ಯಾಸಸ್ ಪಾರ್ಟಿಕಲ್ಸ್ ಬೇರೆ ಬೇರೆ ಪಾರ್ಟಿಕಲ್ಸ್ ಅನ್ನು ತಗೊಂಡಾಗ ಎಲ್ಲಾ ಪಾರ್ಟಿಕಲ್ಸ್ ಏನದರಿ ಬೇರೆ ಬೇರೆ the speed ಅದ, because they have the different kinetic energy. ಹೌದಾ, ಎಲ್ಲಾದ್ರೂ kinetic energy ಏನಿಲ್ಲ ಸೇಮ್ ಇಲ್ಲ, but the total system kinetic energy will be the preserved, or the total kinetic energy of the system will be the same, but the individual kinetic energy will be the different. ಹೌದಾ, ಅದಕ್ಕೆ ನಾವು ಏನು ಹೇಳ್ತೀವಿ, the different gaseous particles have the different speed because they have the different kinetic energy. ಅದರೊಳಗೆ ಏನಂದ್ರಿ ಬೇರೆ ಬೇರೆ ಕೈನೆಟಿಕ್ ಎನರ್ಜಿ ಇರೋದ್ರಿಂದ ಬೇರೆ ಬೇರೆ ಏನದ ಸ್ಪೀಡ್ ಅದ, ಬಟ್ ದ ಟೋಟಲ್ ಸಿಸ್ಟಮ್ ಕೈನೆಟಿಕ್ ಎನರ್ಜಿ ವಿಲ್ ಬಿ ದ ಸೇಮ್. ಹೌದಾ, ಅದರೊಳಗೆ ಇಲಾಸ್ಟಿಕ್ ಕೊಲಿಷನ್ ಅದ, ಇಲಾಸ್ಟಿಕ್ ಕೊಲಿಷನ್ ಇರೋದ್ರಿಂದ ಎಲ್ಲಾ ತರದ್ದು ಏನಾಗಿರೋದಿಲ್ರಿ ಸೇಮ್ ಕೈನೆಟಿಕ್ ಎನರ್ಜಿ ಇರೋದಿಲ್ಲ. ಬೇರೆ ಬೇರೆ ಸ್ಪೀಡ್ ಯಾಕೆ ಇರ್ತಾವಂದ್ರೆ ಬೇರೆ ಬೇರೆ ಕೈನೆಟಿಕ್ ಎನರ್ಜಿ ಇರೋದ್ರಿಂದ ಬೇರೆ ಬೇರೆ ಪಾರ್ಟಿಕಲ್ಸ್ ಏನದ್ರಿ ಬೇರೆ ಬೇರೆ ಸ್ಪೀಡ್ ಅದ. ಬಟ್ ನಾ ಟೋಟಲ್ ಸಿಸ್ಟಮ್ ಅದ ಕೈನೆಟಿಕ್ ಎನರ್ಜಿ ಅಂತ ಅಂದಾಗ ದೇ ವಿಲ್ ಬಿ ರಿಮೇನ್ಸ್ ಸೇಮ್ ಬಿಕಾಸ್ ದೇ ಹ್ಯಾವ್ ದ ಇಲಾಸ್ಟಿಕ್ ಕೊಲಿಷನ್. ಇಲಾಸ್ಟಿಕ್ ಕೊಲಿಷನ್ ಇರೋದ್ರಿಂದ ಅಲ್ಲಿ ಕೈನೆಟಿಕ್ ಎನರ್ಜಿ ಆಫ್ ದಿ ಸಿಸ್ಟಮ್ ವಿಲ್ ನಾಟ್ ಬಿ ಚೇಂಜ್ ಬಿಕಾಸ್ ದೇರ್ ಇಸ್ ಅ ನೋ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ. ಅಲ್ಲಿ ಕೈನೆಟಿಕ್ ಎನರ್ಜಿ ಲಾಸ್ ಆಗುದಿಲ್ಲ. ಅದಕ್ಕೆ ಅಲ್ಲಿ ಏನಿರ್ತದ ಟೋಟಲ್ ಸಿಸ್ಟಮ್ ಅದ ಕೈನೆಟಿಕ್ ಎನರ್ಜಿ they must be the same, but individual kinetic energy will be different. Therefore the different particles have the different speed. ಬೇರೆ ಬೇರೆ ಪಾರ್ಟಿಕಲ್ಸ್ ಏನಾಗ್ತವೆ ಬೇರೆ ಬೇರೆ ಕೈನೆಟಿಕ್ ಎನರ್ಜಿನ ಹೊಂದಿರ್ತವೆ. ಹೌದಾ, ನಾವು ಲಾಸ್ಟ್ ಏನ್ ಹೇಳ್ತೀವಿ, the average kinetic energy, the average kinetic energy of the gaseous molecule, of the gaseous molecule
is directly proportional to proportional to temperature. That is directly proportional to the temperature. Suppose the individual kinetic energy ಹೌದಾ ಏನಾಗಬಹುದು ಚೇಂಜಸ್ ಆಗಬಹುದು ಬಟ್ ನಾವು ಒಂದು 10 ಮಾಲಿಕ್ಯೂಲ್ಸ್ ಅನ್ನು ತಗೊಂಡು ಅದರದ್ದು ಏನು ಎವರೇಜ್ ಕೈನೆಟಿಕ್ ಎನರ್ಜಿ ಅನ್ನೋ ಒಂದು ಸಿಸ್ಟಮ್ ನಾವು ಫೈಂಡ್ ಔಟ್ ಮಾಡಿದ್ವಿ ದ ಎವರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ಗ್ಯಾಸಿಯಸ್ ಮಾಲಿಕ್ಯೂಲ್ ವಿಲ್ ಬಿ ದ ಸೇಮ್ ಅಂತ ಹೇಳಿ ಬಿಕಾಸ್ ದೇ ಹ್ಯಾವ್ ದ ಇಲಾಸ್ಟಿಕ್ ಕೊಲಿಷನ್ ಅದ ಇಲಾಸ್ಟಿಕ್ ಕೊಲಿಷನ್ ಇರೋದ್ರಿಂದ ಅಲ್ಲಿ ಕೈನೆಟಿಕ್ ಎನರ್ಜಿ ಲಾಸ್ ಆಗೋದಿಲ್ಲ ಕೈನೆಟಿಕ್ ಎನರ್ಜಿ ಲಾಸ್ ಆಗೋದಿಲ್ಲ ಅಂತ ಹೇಳಿ ಅದರ ಎವರೇಜ್ ಕೈನೆಟಿಕ್ ಎನರ್ಜಿ ಏನಿರ್ತದೆ they will be the remains same ಹೌದಾ ನೀವು ಎಷ್ಟೇ ಟೈಮ್ ಇಟ್ಟರು ಏನಿರ್ತದೆ at the constant temperature they have the same average kinetic energy ಹೌದಾ but this average kinetic energy it is directly proportional to the temperature it is mainly dependent on the temperature if you change the temperature then the individual energy of the gaseous molecule will also changes then their kinetic energy will also changes then automatically the average kinetic energy will also changes okay? These are the some assumptions or postulates of the kinetic molecular theory of the gases again simple ಆಗಿ ನೆನಪಿಡ್ರಿ gaseous molecules ಎಂತವರಿ ಮೈನ್ಯೂಟ್ ಪಾರ್ಟಿಕಲ್ಸ್ ಅದಾವು ಹೌದಾ ಅದರ ನಡುವೆ ಏನಿಲ್ಲ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲ ಹೌದಾ ಅದನ್ನ ನಾವು ಏನು ಹೇಳಿವಿ ಎರಡನೇ ಹೇಳಿವಿ ಮೂರನೇ ಹೇಳಿವಿ ಹೌದಾ ವ್ಯಾಲ್ಯೂಮ್ ಆಫ್ ದ ಇಂಡಿವಿಜುವಲ್ ಗ್ಯಾಸ್ ಏನಂದ್ರೆ ಸ್ಮಾಲ್ ಅದ ಆಸ್ ಕಂಪೇರ್ಡ್ ಟು ದಿ ಟೋಟಲ್ ವ್ಯಾಲ್ಯೂಮ್ ಹೌದಾ ಕಂಪೇರ್ ಮಾಡಿದಾಗ ಅದು ನೆಗ್ಲಿಜಿಬಲ್ ಸ್ಮಾಲ್ ಅಂತ ಹೇಳ್ಬೋದು ಹೌದಾ ಆಮೇಲೆ ಗ್ಯಾಸಸ್ ಮಾಲಿಕ್ಯೂಲ್ಸ್ ಆರ್ ಆಲ್ವೇಸ್ ಮೂವಿಂಗ್ ಇನ್ ದ ರ್ಯಾಂಡಮ್ ಮೋಷನ್ then the pressure exerted by the gases is due to the collision of the gaseous molecules on the wall of the container then collision is perfectly elastic then the different particles have the different speed because they have the different kinetic energy but average kinetic energy of the system will be the remains the same then average kinetic energy of the gaseous molecule is directly proportional to the temperature this is the some assumption regarding the kinetic molecular theory of the gas then next one is behavior of the real gas behavior of real gas this is the most important term how the real gases will be behave ಯಾವ ರೀತಿ ರಿಯಲ್ ಗ್ಯಾಸಸ್ ಬಿಹೇವಿಯರ್ ಅನ್ನು ತೋರಿಸ್ತಾವೆ ಸಪೋಸ್ ಐಡಿಯಲ್ ಗ್ಯಾಸ್ ಕಾನ್ಸೆಪ್ಟ್ ಇಟ್ ಈಸ್ ದ ಇಮ್ಯಾಜಿನರಿ ಕಾನ್ಸೆಪ್ಟ್ it is the imaginary concept we are not taken in the any real gas ಯಾವುದೇ ರೀತಿ ಒಂದು ರಿಯಲ್ ಗ್ಯಾಸಸ್ ಅನ್ನು ತಗೊಂಡಿಲ್ಲ ಏನು ಮಾಡಿದ್ರಿ ರಿಯಲ್ ಗ್ಯಾಸಸ್ ಅನ್ನ ತಗೊಂಡಿಲ್ಲ ಹೌದಾ ನಮಗೆ ಏನು ನ್ಯಾಚುರಲ್ ಆಗಿ ಗ್ಯಾಸಸ್ ಸಿಗ್ತಾವಲ್ಲ ಅವಕ್ಕೆ ನಾವೇನಂತ ಕರಿತೀವಿ ರಿಯಲ್ ಗ್ಯಾಸಸ್ ಅಥವಾ ರಿಯಲ್ ಗ್ಯಾಸ್ ಅಂತ ಕರಿತೀವಿ ಬಟ್ ದಿಸ್ ರಿಯಲ್ ಗ್ಯಾಸ್ ಕಾನ್ಸೆಪ್ಟ್ ಇಸ್ ಡಿಫರೆಂಟ್ and ideal gas concept is different ಹೌದಾ ideal gas concept it is a imaginary concept ಹೌದಾ but when you take up the real gas and this gas will be adapted to the real gas ಹೌದಾ ಈ ರಿಯಲ್ ಗ್ಯಾಸ್ ಕಾನ್ಸೆಪ್ಟ್ ಏನದ ಇದನ್ನು ಓದು ನಾವು ಈ ರಿಯಲ್ ಗ್ಯಾಸ್ ಅನ್ನು ತಗೊಂಡು ಈ ಐಡಿಯಲ್ ಗ್ಯಾಸ್ ಕಾನ್ಸೆಪ್ಟ್ ತಗೊಂಡಾಗ therefore the real gases are not obey the ideal gas concept at all the temperature pressure and the value all the temperature and pressure the real gases are not have the they will not obey the ideal gas concept at the all the temperature and pressure therefore that behavior we call it as the deviation from the ideal gas from the real gas ಹೌದಾ ರಿಯಲ್ ಗ್ಯಾಸ್ ಐಡಿಯಲ್ ಗ್ಯಾಸ್ ಇಂದ ಸಮ ಏನು ಮಾಡ್ತದೆ ಡಿವಿಯೇಷನ್ಸ್ ಅನ್ನ ತೋರಿಸ್ತದೆ
ಅದ ಅದಕ್ಕೆ ನಾವೇನು ಕರಿತೀವಿ ಬಿಹೇವಿಯರ್ ಆಫ್ ದ ರಿಯಲ್ ಗ್ಯಾಸಸ್ ಅಂತ ಬರ್ತದ. ಯಾವ ರೀತಿ ಬಿಹೇವಿಯರ್ ಅನ್ನ ತೋರಿಸ್ತದ, ಯಾವ ರೀತಿ ಐಡಿಯಲ್ ಗ್ಯಾಸು ರಿಯಲ್ ಗ್ಯಾಸು ಒಬ್ಬೇ ಆಗುದಿಲ್ಲ ಅನ್ನೋದನ್ನ ಏನು ಮಾಡೋದು ನೆಕ್ಸ್ಟ್ ಒಂದು ವಿಡಿಯೋದೊಳಗೆ ನೋಡ್ರಿ.